ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಪ್ರಕೃತಿ ನಕ್ಷತ್ರ ಕ್ಯಾಟರಿಂಗ್ ಕಡೆಯಿಂದ ಇದು ಚಿತ್ರದುರ್ಗದಲ್ಲಿ ಪೂರಿಗೆ ಮತ್ತೆ ಚಪಾತಿಗೆ ಇವರು ಬೆಳಗ್ಗೆಗೆ ಒಂದು 1200 ರಿಂದ 1400 ಜನಕ್ಕೆ ಈಗ ಚೆನ್ನ ಮಸಾಲ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ಚೆನ್ನ ಮಸಾಲ ಇವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಚೆನ್ನ ಮಸಾಲ ಮಾಡೋದಕ್ಕೆ ನೋಡಿ, ಇದನ್ನ ಕಾಬೂಲ್ ಕಳ್ಳೆ ನೈಟ್ ಪೂರ್ತಿ ಇದನ್ನ ನೆನ್ಸ್ಕೊಂಡಿದ್ದಾರೆ. ನೆನ್ಸ್ಕೊಂಡಿದ ನಂತರ ಈಗ ಬೇಯಿಸ್ಕೊತಾ ಇದಾರೆ. ಇದೆಲ್ಲ ಫುಲ್ 100% ಚೆನ್ನಾಗಿ ಬೇಯಿಸ್ಕೊತಾರೆ. ಬೇಯಿಸ್ಕೊಂಡಿದ ನಂತರ ಮತ್ತೆ ಒಗ್ಗರಣೆ ಹಾಕೊಂತಾರೆ. ನೋಡಿ, ಈಗ ಚೆನ್ನ ಮಸಾಲೆಗೆ ಈಗ ಮಸಾಲ ಮಾಡ್ಕೊತಾ ಇದಾರೆ. ಮಸಾಲ ಮಾಡ್ಕೊಳೋದಕ್ಕೆ ನೋಡಿ, ಇದರಲ್ಲಿ ಒಂದು ಅರ್ಧ ಲೀಟರ್ ಅಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿ 2 ಬಕೆಟ್ ಈರುಳ್ಳಿ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದಾರೆ. ನೋಡಿ, ಈಗ ನೋಡಿ ಯಾಲಕ್ಕಿ ಹಾಕೊಂಡಿದ್ದಾರೆ. ಯಾಲಕ್ಕಿ 1 ಹಿಡಿ ಹಾಕೊಂಡು ಈಗ ಚಕ್ಕೆ ಹಾಕೊಂತ ಇದ್ದಾರೆ. ನೋಡಿ, ಚಕ್ಕೆ ಸ್ವಲ್ಪ ಚಕ್ಕೆ ಹಾಕೊಂಡಿದ್ದಾರೆ. ಚಕ್ಕೆ, ಏಲಕ್ಕಿ ಮತ್ತೆ ಲವಂಗ. ನೋಡಿ, 1 ಹಿಡಿ ಲವಂಗ ಹಾಕೊಂಡಿದ್ದಾರೆ. ನೋಡಿ, ಈಗ ಟೊಮೊಟೊ ಹಾಕೊಂತ ಇದ್ದಾರೆ. ಆಲ್ಮೋಸ್ಟ್ 1.5 ಬಕೆಟ್ ಅಷ್ಟು ಟೊಮೊಟೊ, ಒಂದು 5 ರಿಂದ 6 kg ಟೊಮೊಟೊ ಹಾಕೊಂಡಿದ್ದಾರೆ. ನಾಟಿ ಟೊಮೊಟೊ. ನೋಡಿ, ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ನೋಡಿ, ಒಂದು 2 ರಿಂದ 3 ಟೀ ಸ್ಪೂನ್ ಅರಿಶಿನ ಪುಡಿ. ನೋಡಿ, ಪ್ಯಾಕೆಟ್ ಒಣಕೊಬ್ಬರಿ 1 kg ಹಾಕೊಂಡಿದ್ದಾರೆ. ನೋಡಿ, ಈಗ ಒಣಕೊಬ್ಬರಿ ಇದು ಕಟ್ ಮಾಡಿರೋದು ಒಂದು 1/4 kg ಅಷ್ಟು ಒಣಕೊಬ್ಬರಿ. ನೋಡಿ, ಎಳ್ಳು ಅರ್ಧ kg ಹಾಕ್ತಾ ಇದ್ದಾರೆ. ಬಿಳಿ ಎಳ್ಳು ಅರ್ಧ kg ಹಾಕೊಂಡು ಇದು 1 kg. ನೋಡಿ, ಮಗ್ವಾಜ 1 kg ಹಾಕೊಂಡಿದ್ದಾರೆ. ವಾಟರ್ ಮೆಲನ್ ಸೀಡ್ಸ್ ಅಲ್ಲ ಇದು? ನೋಡಿ, ವಾಟರ್ ಮೆಲನ್ ಸೀಡ್ಸ್ 1 kg ಹಾಕೊಂಡಿದ್ದಾರೆ. ನೋಡಿ, ಈಗ ನಾಟಿ ಬೆಳ್ಳುಳ್ಳಿ ಫುಲ್ 2 ಅಡಿ ಹಾಕೊಂಡಿದ್ದಾರೆ. ಒಂದು 150 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ. ಅಷ್ಟನ್ನ ಆಫ್ ಮಾಡಿದ್ರ? ನೋಡಿ, ಬೆಳ್ಳುಳ್ಳಿ ಹಾಕಿದ ನಂತರ ಇದನ್ನೆಲ್ಲ ಫುಲ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಗಸಗಸೆ ಒಂದು 100 ಗ್ರಾಮ್ ಅಷ್ಟು ಗಸಗಸೆ ಹಾಕೊಂಡಿದ್ದಾರೆ ಇಳಿಸ್ಕೊಂಡಿದ ನಂತರ. ಬೇಬಿ ಗೋಡಂಬಿ ನೈಟು ಇದನ್ನ ನೆನೆಸಿಟ್ಕೊಂಡಿದ್ದಾರೆ. ಇದೆಲ್ಲ ಫುಲ್ ಚೆನ್ನಾಗಿ ನೆಂದಿದೆ. ನೆಂದಿದ ನಂತರ ಈಗ ಇದನ್ನೆಲ್ಲ ನೀರೆಲ್ಲ ಬಸಿದ್ಬಿಟ್ಟು ಚೆನ್ನ ಮಸಾಲ ಮಾಡಿದಾರಲ್ಲ ಮಸಾಲದೆಲ್ಲ ಹಾಕ್ಕೊಂತಾರೆ. ನೋಡಿ, ಬೇಬಿ ಗೋಡಂಬಿ ನೆಂದಿದ ನಂತರ ಚೆನ್ನಾಗಿ ತೊಳ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಎಷ್ಟು kg ಬೇಬಿ ಗೋಡಂಬಿ? 2.5 kg. ನೋಡಿ, 2.5 kg ಬೇಬಿ ಗೋಡಂಬಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಎಷ್ಟು ಹಾಕಿದ್ರಣ್ಣ ಇದರಲ್ಲಿ? ನೋಡಿ, ಇದರಲ್ಲಿ ಮತ್ತೆ ಬೇಬಿ ಗೋಡಂಬಿ ಹಾಕೊಂಡು ಮತ್ತೆ 5 kg ಈರುಳ್ಳಿ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಕಾಬೂಲ್ ಕಳ್ಳೆ ಇದನ್ನ 100% ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಇದನ್ನ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಮತ್ತೆ ಅರ್ಧ kg ಅಷ್ಟು ವಾಟರ್ ಮೆಲನ್ ಸೀಡ್ಸ್ ಹಾಕೊಂಡಿದ್ದಾರೆ. ಮತ್ತೆ ಒಂದು 100 ಗ್ರಾಮ್ ಅಷ್ಟು ಒಣಕೊಬ್ಬರಿ ಹಾಕೊಂಡು ಇಟ್ಕೊಂಡಿದ್ದಾರೆ. ಚೆನ್ನ ಮಸಾಲ ಮಾಡೋದಕ್ಕೆ ಈಗ ಎಣ್ಣೆ ಹಾಕ್ಕೊಂತ ಇದ್ದಾರೆ. ನೋಡಿ, ಒಂದು 3 ಲೀಟರ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. 1 kg ಡಾಲ್ಡಾ ಹಾಕ್ಕೊಂತ ಇದ್ದಾರೆ. ನೋಡಿ, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಒಂದು 3/4 ಬಕೆಟ್ ಈರುಳ್ಳಿ. ನೋಡಿ, ಕಸ್ತೂರಿ ಮೆಂತೆ ಈಗ ಒಂದು 100 ಗ್ರಾಮು.
ನೋಡಿ ಈಗ ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ನೋಡಿ 100 ಗ್ರಾಮ್ ಅಷ್ಟು ಧನಿಯಾ ಪುಡಿ. ಬ್ಲಾಕ್ ಪೆಪ್ಪರ್ ಪೌಡರ್. ಹಾಂ ನೋಡಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ತಾ ಇದ್ದಾರೆ. ಒಂದು 50 ಗ್ರಾಮು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ಹಾಂ ನೋಡಿ ಈಗ ಜೀರಾ ಪೌಡ್ರ್ ಸ್ವಲ್ಪ ಹಾಕ್ತಾ ಇದ್ದಾರೆ. ನೋಡಿ ಒಂದು 50 ಗ್ರಾಮ್ ಜೀರಾ ಪೌಡ್ರು. ನೋಡಿ ಚಿಕನ್ ಮಸಾಲ 50 ಗ್ರಾಮ್ ಹಾಕಿದ್ದಾರೆ. ಯಾವ್ದು ಇದು? ಚಿಕನ್ ಮಸಾಲ. ಹಾಂ ಚಿಕನ್ ಮಸಾಲ ಮತ್ತೆ 50 ಗ್ರಾಮು. ನೋಡಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಜಸ್ಟ್ 1.5 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಹಾಂ ನೋಡಿ ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದಾರೆ. ಇದು ಯಾವುದಿದು? ಚಿಕನ್ ಮಸಾಲ. ಹಾಂ ನೋಡಿ ಮತ್ತೆ ಚಿಕನ್ ಮಸಾಲ 55 ಗ್ರಾಮು 2 ಹಾಕ್ಕೊಂಡಿದ್ದಾರೆ. ನೋಡಿ ಇನ್ನೊಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದಾರೆ. 150 ಗ್ರಾಮು ಚಿಕನ್ ಮಸಾಲ. ನೋಡಿ ಆವಾಗಲೇ ಗರಂ ಮಸಾಲ 50 ಗ್ರಾಮ್ ಹಾಕ್ಕೊಂಡ್ರು, ಈಗ ಒಂದು 50 ಗ್ರಾಮು. ಟೋಟಲ್ಲು 100 ಗ್ರಾಮು ಗರಂ ಮಸಾಲ ಹಾಕ್ಕೊಂಡು ನೋಡಿ ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಇಷ್ಟು ಅರ್ಧ ಕೆ ಜಿ ಅಲ್ಲ ಅದು? ನೋಡಿ ಅರ್ಧ ಕೆ ಜಿ ಖಾರ ಪುಡಿ ಹಾಕ್ಕೊಂಡಿದ್ದಾರೆ. ಚಿಲ್ಲಿ ಪೌಡ್ರ್ ಅರ್ಧ ಕೆ ಜಿ. ನೋಡಿ 1.5 ಬಕೆಟ್ ಅಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಮಸಾಲೆ ಎಲ್ಲ ಹಾಕಿದ ನಂತರ 1.5 ಬಕೆಟ್ ನೀರು. ಮಸಾಲ ಬರಬೇಕು ಆಮೇಲೆ ಹಾಂ ನೋಡಿ ಈಗ ಹೂಕೋಸು ಹಾಕ್ಕೊತಾ ಇದ್ದಾರೆ. 1 ಕೆ ಜಿ ಅಷ್ಟು ಹೂಕೋಸು. ನೋಡಿ ಚೆನ್ನ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊತ ಈಗ ರುಬ್ಕೊತಾ ಇದ್ದಾರೆ. ನೋಡಿ ಫುಲ್ಲು ಇದನ್ನು 100% ಚೆನ್ನಾಗಿ ರುಬ್ಕೊಂಡು ತೆಗಿತಾರೆ. ಹಾಂ ಈ ಥರ ಒಂದು 100% ಚೆನ್ನಾಗಿ ಫೈನಾಗಿ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಇನ್ನೂ ರುಬ್ತಾ ಇದ್ದಾರೆ. ಆಲ್ಮೋಸ್ಟು ಒಂದು 2 ಅವರಿಂದ ಇದನ್ನು ರುಬ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಈಗ ಮಸಾಲ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ.
ನೋಡಿ ಅದರಲ್ಲೇ ಸ್ವಲ್ಪ ನೀರು. ನೋಡಿ ಅದರಲ್ಲಿ ಒಂದು ಅರ್ಧ ಕ್ಯಾನಷ್ಟು ನೀರು ಹಾಕೊಂಡಿದ್ದಾರೆ. ನೋಡಿ ಈಗ ಮಸಾಲ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಚಾಟ್ ಇದರಲ್ಲಿ ಏನೇನಿದೆ ಸರ್ ಇದರಲ್ಲಿ? ಈ ಮಸಾಲೆ ಚೆನ್ನ ಮಸಾಲ ಅಷ್ಟೇ, ಮತ್ತೇನಿಲ್ಲ. ಓಕೆ ಓಕೆ. ನೋಡಿ ಇದರಲ್ಲಿ ಈಗ ಚನ್ನ ಮಸಾಲ ಒಂದು ಅರ್ಧ ಕೆಜಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಫುಲ್ ಎಲ್ಲ ಮಸಾಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು ಅರ್ಧ ಕೆಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಉಪ್ಪು. ಮತ್ತೆ ಒಂದು 100 ಗ್ರಾಮ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ತುಪ್ಪ ಹಾಕ್ಕೊಂಡಿದ್ದಾರೆ. ಒಂದು ಅರ್ಧ ಕೆಜಿ ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ಕೇಸರಿ ಕಲರ್ ರೆಡ್. ಓಕೆ. ನೋಡಿ ಒಂದು ಡಬ್ಬಿ ರೆಡ್ ಕಲರ್ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಮೊಸರು ಹಾಕ್ಕೊಂತ ಇದ್ದಾರೆ. ಇದು 1 ಲೀಟ್ರಾ? 1 ಲೀಟ್ರ್ ಮೊಸರು. ನೋಡಿ ಇದು ಗ್ರೇವಿ ಸ್ವಲ್ಪ ಇನ್ನ ಗಟ್ಟಿ ಇದೆ. ಗಟ್ಟಿ ಇರೋ ಕಾರಣಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂತ ಇದ್ದಾರೆ. ನೋಡಿ ಇದು ಮಸಾಲ ಹಾಕಿ ಆಲ್ಮೋಸ್ಟ್ ಒಂದು 20 ನಿಮಿಷ ಆಗಿದೆ. 20 ನಿಮಿಷದಿಂದ ಇದನ್ನ ಫ್ರೈ ಮಾಡ್ಕೊತಾನೆ ಇದ್ದಾರೆ. ಇದು ಕುದಿ ಬಂದ್ಮೇಲೆ ಕಾಬೂಲ್ ಕಳ್ಳೆ ಹಾಕೊಂತಾರೆ. ನೋಡಿ ಇದು ಕುದಿ ಬಂದಿದೆ. ಮಸಾಲ ಒಂದು 3/4 ಗಂಟೆ ಆಗಿದೆ. 3/4 ಗಂಟೆ ಆದಮೇಲೆ ಈಗ ಕಾಬೂಲ್ ಕಳ್ಳೆ ಹಾಕೊಂಡಿದ್ದಾರೆ. ನೋಡಿ ಇದನ್ನೆಲ್ಲ ಚೆನ್ನಾಗಿ 100% ಬೇಯಿಸ್ಕೊಂಡು ಫಿಲ್ಟರ್ ಮಾಡಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಷ್ಟೇನೆ. ಈಗ ರೆಡಿಯಾ? ಕೊತ್ತಂಬರಿ ಹಾಕಿದ್ರೆ ಫಿನಿಶಿಂಗ್. ಓಕೆ ಓಕೆ. ಓಕೆ. ನೋಡಿ ಇದು ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೊತಾರೆ. ನೋಡಿ ಲಾಸ್ಟಲ್ಲಿ ಈಗ 1 ಹಿಡಿಯಷ್ಟು ಸಕ್ಕರೆ ಹಾಕ್ಕೊಂತ ಇದ್ದಾರೆ. ಎಲ್ಲ ಐಟಮಿಗೆ ಹಾಕ್ತಾರೆ. ಓಕೆ. ನೋಡಿ ಜಸ್ಟ್ ಹುಳಿ ಖಾರ ಬ್ಯಾಲೆನ್ಸ್ ಆಗೋದಕ್ಕೆ ಇದು 1 ಹಿಡಿಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಇದನ್ನೆಲ್ಲನೂ ಕುದಿ ಬಂದಿದೆ. ಒಂದು 15 ನಿಮಿಷ ಇದನ್ನ ಕುದಿಸ್ಕೊಂಡು ಈಗ ಆಫ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈ ತರ ಇವರು ಪ್ರಕೃತಿ ನಕ್ಷತ್ರ ಕ್ಯಾಟರಿಂಗ್ ಕಡೆಯಿಂದ ಚೆನ್ನ ಮಸಾಲ ಮಾಡುವಂತದ್ದು. ನೋಡಿ ಇದು ಪೂರಿಗೆ ಚಪಾತಿಗೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.